ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕಲಿಕಾ ಚೇತರಿಕೆಯಲ್ಲಿ 9ನೇ ತರಗತಿಯ ಕೋರ್ ವಿಷಯ ಸಮಾಜ ವಿಜ್ಞಾನದಲ್ಲಿ ಇವತ್ತು ಕಲಿಕಾ ಹಾಳೆ 36ರ ಉತ್ತರಗಳನ್ನು ತಂದಿದ್ದೀನಿ. ವಿಡಿಯೋನ ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ. ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್, ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿಕೊಳ್ಳಿ. ನಮ್ಮದೊಂದು ಸ್ಟಡಿ ವಿತ್ ಪರಶುರಾಮ್ ಅಂತ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ. ಅದರ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. 9th ಅಲ್ಲಿ ಹಿಂದಿಗೂ ಕೂಡ ಕಲಿಕಾ ಚೇತರಿಕೆಗೆ ಉತ್ತರಗಳನ್ನು ಹಾಕ್ತಾ ಇದ್ದೀವಿ. ಸೊ ನಾವುಗಳು ಪ್ರಶ್ನೋತ್ತರ ವಿಡಿಯೋಗಳನ್ನು ಹಿಂದಿಯಲ್ಲಿ, ಸೈನ್ಸಲ್ಲಿ, SS ಅಲ್ಲಿ ಹಾಕಿದ್ದೀವಿ. ಅವುಗಳನ್ನು ಸಹಿತ ತಪ್ಪದೇ ನೋಡಿ. ನಿಮ್ಮ FA ಆಗಿರ್ಬೋದು, ನಿಮ್ಮ SC ಆಗಿರ್ಬೋದು, ಅವೆಲ್ಲ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ಸ್ಗಳನ್ನು ಸಹಿತ ಹಾಕಿದ್ದೀವಿ. ಆ ವಿಡಿಯೋಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಒಂದು ಸಾರಿ ಪ್ಲೇಲಿಸ್ಟ್ಗೆ ಹೋಗಿ ಭೇಟಿಯಾಗಿ. ಸೊ ಅಲ್ಲಿ ಬೇರೆ ಬೇರೆ ತರಗತಿಗಳ ಬೇರೆ ಬೇರೆ ವಿಷಯಗಳ ವಿಡಿಯೋಗಳು ತುಂಬ ಬೆನಿಫಿಟ್ ಆಗಿರ್ತಕ್ಕಂಥದ್ದು ಇದ್ದಾವೆ, ಅವೆಲ್ಲ ನೋಡಿ ಅಂತ ಹೇಳ್ತಾ. ಸೊ ಹೆಚ್ಚಾಗಿ ನಿಮಗೆ ಹೇಳೋದಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಲು ಮರೆಯದಿರಿ. ಕಲಿಕಾ ಹಾಳೆ 36 ಚಟುವಟಿಕೆ 1 ನಮ್ಮ ನ್ಯಾಯಾಂಗ ವ್ಯವಸ್ಥೆ ಚಾರ್ಟ್ ರಚನೆ ಅಂತ ಇದೆ. ಸೊ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಯಾವ ಥರನಾಗಿ ಅದು ರಚನೆಗೊಂಡಿದೆ. ಫಸ್ಟ್ 2, 3, ಆಮೇಲೆ 4ರಲ್ಲಿ ಏನಾಗತ್ತದೋ ಭಾಗ ಆಗಿದೆ, ಅದು ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ 1ನೇದು ಏನು ಬರಿಬೇಕಾಗಿತ್ತು ಅಂತಂದರೆ ಸರ್ವೋಚ್ಚ ನ್ಯಾಯಾಲಯ ಅಂತ ಬರಿಬೇಕಿತ್ತು. 2ರಲ್ಲಿ ಏನು ಬರಿಬೇಕು ಅಂತಂದರೆ ಉಚ್ಚ ನ್ಯಾಯಾಲಯ ಅಂತ ಬರಿಬೇಕು. 3ರಲ್ಲಿ ಏನು ಬರಿಬೇಕಪ್ಪ ಅಂತಂದರೆ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಅಂತ ಬರಿಬೇಕು. ಇಲ್ಲಿ ಫಸ್ಟಲ್ಲಿ ಏನು ಬರಿಬೇಕು ಅಂತಂದರೆ ಹಿರಿಯ ಶ್ರೇಣಿ ನ್ಯಾಯಾಲಯ ಸಿವಿಲ್ ವ್ಯಾಜ್ಯಗಳು ಅಂತ ಬರಿಬೇಕು. ಇಲ್ಲಿ 2ರಲ್ಲಿ ಏನು ಬರಿಬೇಕು ಅಂತಂದರೆ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಕ್ರಿಮಿನಲ್ ವ್ಯಾಜ್ಯಗಳು ಅಂತ ಬರಿಬೇಕು. ಸೊ ಇದನ್ನು ಆ ಒಂದು ಶ್ರೇಣಿಯಲ್ಲಿ ಇದು ಫಸ್ಟಲ್ಲಿ ಬರಿಬೇಕು, ಇದು 2ರಲ್ಲಿ, ಇದು 3ರಲ್ಲಿ, ಇದು 4ನೇದರಲ್ಲಿರ್ತಕ್ಕಂಥ 1, ಇದು 4ರಲ್ಲಿರ್ತಕ್ಕಂಥ 2ನೆಯ ಚೌಕದಲ್ಲಿ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್ ಚಟುವಟಿಕೆ 2 ಈ ಕೆಳಗಿನ ವಿಷಯದ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಬರೆಯಿರಿ ಅಂತ ಇದೆ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಅರ್ಹತೆಗಳನ್ನು ಕೇಳಿದ್ದಾರೆ, ನೋಡ್ಕೊಂಡು ಬರೋಣ. ಸೊ ಮೊದಲನೇದಾಗಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಅರ್ಹತೆಗಳಲ್ಲಿ ಭಾರತದ ಪ್ರಜೆಯಾಗಿರಬೇಕು ಅನ್ನೋದು 1ನೇದು. 2ನೇದು ಯಾವುದೇ ಉಚ್ಚ ನ್ಯಾಯಾಲಯದಲ್ಲಿ ಕನಿಷ್ಠ 5 ವರ್ಷಗಳ ಕಾಲ ನ್ಯಾಯಾಧೀಶರಾಗಿರಬೇಕು ಅಥವಾ ಯಾವುದೇ ಉಚ್ಚ ನ್ಯಾಯಾಲಯದಲ್ಲಿ 10 ವರ್ಷಗಳ ಕಾಲ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು. ಮೋಸ್ಟ್ ಇಂಪಾರ್ಟೆಂಟ್, ರಾಷ್ಟ್ರಪತಿಯವರ ಅಭಿಪ್ರಾಯದಲ್ಲಿ ನ್ಯಾಯ ನಿಪುಣ ಆಗಿರಬೇಕು ಅನ್ನೋದು ಈ 3 ಕಂಡೀಷನ್ಸ್ ಇದ್ದಾವೆ, ಅರ್ಹತೆಗಳಿದ್ದಾವೆ ಯಾವುದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಅರ್ಹತೆಗಳಲ್ಲಿ. ಇನ್ನು 2ನೇದು ಏನು ಕೇಳಿದಾರಪ್ಪ ಅಂದ್ರೆ ಹೈಕೋರ್ಟ್ ನ್ಯಾಯಾಧೀಶರ ಅರ್ಹತೆಗಳನ್ನು ಕೇಳಿದ್ದಾರೆ. ನೋಡೋಣ. ಅದು ಕೂಡ ಫಸ್ಟ್ ಆಗಿರ್ತಕ್ಕಂಥದ್ದು ಭಾರತದ ಪ್ರಜೆಯಾಗಿರಬೇಕು. 2ನೇದು ಯಾವುದೇ ಉಚ್ಚ ನ್ಯಾಯಾಲಯದಲ್ಲಿ 10 ವರ್ಷಗಳ ಕಾಲ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು ಅಥವಾ 10 ವರ್ಷಗಳ ಕಾಲ ನ್ಯಾಯಾಲಯದ ಕಚೇರಿಯಲ್ಲಿ ನ್ಯಾಯಾಧಿಕಾರಿಯಾಗಿ ಸೇವೆ ಸಲ್ಲಿಸಿರಬೇಕು ಅನ್ನೋದು ವಿಶೇಷ ಇದೆ. 3ನೇದು ಇವರು ಕೂಡ ರಾಷ್ಟ್ರಪತಿಯವರ ಅಭಿಪ್ರಾಯದಲ್ಲಿ ಒಳ್ಳೆಯ ನ್ಯಾಯ ನಿಪುಣರಾಗಿರಬೇಕು ಅನ್ನೋದು. ಈ 3 ಅರ್ಹತೆಗಳು ಯಾವುದಿದವಪ್ಪ ಅಂತಂದ್ರೆ ಹೈಕೋರ್ಟ್ ನ್ಯಾಯಾಧೀಶರ ಅರ್ಹತೆಗಳಲ್ಲಿ ಬರ್ತದ. ಮುಂದೆ ಹೋಗೋಣ. ಚಟುವಟಿಕೆ 3 ಇವುಗಳ ನಡುವಿನ ಸಾಮ್ಯತೆಯನ್ನ ಗುಂಪಿನಲ್ಲಿ ಚರ್ಚಿಸಿ ಬರೆಯಿರಿ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಸಾಮ್ಯತೆ ಅಂತ ಕೇಳಿದ್ದಾರೆ, ಒಂದೇ ತರನಾಗಿರ್ತಕ್ಕಂಥದ್ದು. ವ್ಯತ್ಯಾಸ ಅಂದರೆ ಬೇರೆ ಬೇರೆ, ಬಟ್ ಸಾಮ್ಯತೆ ಅಂದರೆ ಹೋಲಿಕೆ ಆಗ್ತಕ್ಕಂಥ ಅಂಶಗಳನ್ನೇ ಇಲ್ಲಿ ಬರಿಬೇಕು. ಸುಪ್ರೀಂ ಕೋರ್ಟ್ನಲ್ಲಿ ಏನು ಹೋಲಿಕೆ ಆಗ್ತದ ಮತ್ತು ಹೈಕೋರ್ಟಲ್ಲಿ ಏನು ಹೋಲಿಕೆ ಆಗ್ತದ ಅನ್ನೋದನ್ನು ನೋಡೋಣ. ಫಸ್ಟ್ 1ನೇದು, ಈ ಸುಪ್ರೀಂ ಕೋರ್ಟು ಶಾಸಕಾಂಗ ಮತ್ತು ಕಾರ್ಯಾಂಗದಿಂದ ಸ್ವತಂತ್ರ ಆಗದ, ಅಂದ್ರೆ ಅದರ ಅಡಿಯಲ್ಲೇನೆ ಕೆಲಸ ಮಾಡೋದಿಲ್ಲ, ಸ್ವತಂತ್ರ ಇದೆ. ಸೊ ಇಲ್ಲಿ ಉಚ್ಚ ನ್ಯಾಯಾಲಯಗಳು ಕೂಡ ಶಾಸಕಾಂಗ ಮತ್ತು ಕಾರ್ಯಾಂಗದಿಂದ ಸ್ವತಂತ್ರ ಆಗಿದೆ, ಮುಕ್ತವಾಗಿ ಕೆಲಸವನ್ನು ಮಾಡ್ತವ. 2ನೇದು, ಈ ಸುಪ್ರೀಂ ಕೋರ್ಟ್ ರಾಷ್ಟ್ರದ ಉಚ್ಚ ನ್ಯಾಯಾಲಯ ಆದ್ರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ನ ಅಧೀನ ನ್ಯಾಯಾಲಯ ಅಂತ ಕರಿತೀವಿ. ಸರ್ವೋಚ್ಚ ನ್ಯಾಯಾಲಯ ಸಂವಿಧಾನದ ರಕ್ಷಣೆ ಮಾಡ್ತದ. ಉಚ್ಚ ನ್ಯಾಯಾಲಯನೂ ಕೂಡ ಸಂವಿಧಾನದ ರಕ್ಷಣೆಯನ್ನ ಮಾಡ್ತದ. ಸುಪ್ರೀಂ ಕೋರ್ಟ್ ಸಹಿತ ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕರೀತಾರೆ. ಹೈಕೋರ್ಟ್ ಸಹಿತ ಮೂಲಭೂತ ಹಕ್ಕುಗಳ ರಕ್ಷಕ ಅಂತಾನೆ ಕರೀತಾರೆ. ಸೊ ಮೇನ್ ಆಗಿರ್ತಕ್ಕಂಥ ಕೆಲಸ ನ್ಯಾಯ ತೀರ್ಮಾನವನ್ನ ಮಾಡೋದು ಸುಪ್ರೀಂ ಕೋರ್ಟ್ದು. ಸೊ ಉಚ್ಚ ನ್ಯಾಯಾಲಯದ್ದು ಕೂಡ ಅದೇ ಬರ್ತದೆ, ನ್ಯಾಯ ತೀರ್ಮಾನ ಮಾಡೋದೇ ಆದ್ಯ ಕರ್ತವ್ಯ ಅಂತ ಹೇಳ್ತಾರೆ. ಈ ಸುಪ್ರೀಂ ಕೋರ್ಟ್ ಅನ್ನ ಒಂದು ಮೇಲ್ಮನವಿ ನ್ಯಾಯಾಲಯ ಅಂತ ಕರೆದ್ರೆ, ಉಚ್ಚ ನ್ಯಾಯಾಲಯವನ್ನ ಸಹಿತ ಮೇಲ್ಮನವಿ ನ್ಯಾಯಾಲಯ ಅಫಿಲಿಯೇಟ್ ಕೋರ್ಟ್ ಅಂತ ಏನ್ ಮಾಡ್ತಾರಪ್ಪ ಅಂದ್ರೆ ಕರೀತಾರೆ. ಇಷ್ಟು 6 ಅಂಶಗಳು ಏನಾಗಿತ್ತಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಮತ್ತು ಹೈಕೋರ್ಟ್ ಅಲ್ಲಿ ಸೇಮ್ ಆಗಿರ್ತಕ್ಕಂಥ ಅಂಶಗಳೇ ಇದ್ದವು, ಸಾಮ್ಯತೆಗಳು ಅಂತ ಕರಿತೀವಿ. ಮುಂದೆ ಹೋಗೋಣ. ಜನತಾ ನ್ಯಾಯಾಲಯ ಲೋಕ್ ಅದಾಲತ್ ಕುರಿತು ಟಿಪ್ಪಣಿ ಬರೆಯಿರಿ. ಲೋಕ್ ಅದಾಲತ್ ಅಂದ್ರೆ ಏನು ನೋಡುವ. ಭಾರತದಲ್ಲಿ ನ್ಯಾಯ ವಿತರಣೆ ವಿಳಂಬ ಅಥವಾ ವೆಚ್ಚದಾಯಕ ಆಗಿರೋದನ್ನ ಗಮನದಲ್ಲಿರಿಸಿ ಜನತಾ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಿದ್ರು. ಸೊ ತಮ್ಮೆಲ್ಲರಿಗೂ ಗೊತ್ತಿರಬಹುದು
ನಾವು ಒಂದು ಕೋರ್ಟ್ ಏನಾದರೂ ಕೂಡ ಮೊಕದ್ದಮೆ ಪ್ರಕರಣವನ್ನು ದಾಖಲಿಸಿದ್ದೆ ಆದರೆ ಅದು ಬಗೆಹರಿಬೇಕಾದ್ರೆ ವಾದಿ ಅಥವಾ ಪ್ರತಿವಾದಿ ಇರ್ತಾರೋ ಸಾಯ್ತಾರೋ ಅನ್ನೋದನ್ನು ನಮಗೆ ಗೊತ್ತೇ ಇಲ್ಲ. ಬಟ್ ಆದರೂ ಕೂಡ ಏನು ಮಾಡ್ತಾರಪ್ಪ ಅಂದ್ರೆ ನ್ಯಾಯಾಲಯದ ಅಡಿಯಲ್ಲಿ ಪ್ರಕರಣದ ಇತ್ಯರ್ಥಕ್ಕಾಗಿ ದಾವೆಯನ್ನು ಹೂಡಲೇಬೇಕಾಗ್ತದೆ ನ್ಯಾಯ ಸಿಗುವ ಸಲುವಾಗಿ. ಇವೆಲ್ಲ ಅಂಶಗಳನ್ನ ಗಮನದಲ್ಲಿರಿಸಿ ಸರ್ಕಾರದವ್ರು ಏನು ಮಾಡಿದ್ರಪ್ಪ ಅಂದ್ರೆ ಇದೇನು ನ್ಯಾಯ ವಿತರಣೆಯಲ್ಲಿ ವಿಳಂಬ ಆಗಕತ್ತದ ಮತ್ತು ತುಂಬಾನೇ ವೆಚ್ಚದಾಯಕ ಆಗಕತ್ತದ, ಇದನ್ನೆಲ್ಲ ಗಮನದಲ್ಲಿರಿಸಿಕೊಂಡು ಜನರ ಹಿತಾಸಕ್ತಿ ಕಾಪಾಡೋ ಸಲುವಾಗಿ ಜನತಾ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಿದ್ರು. ಎರಡನೇದು ಏನು ಹೇಳ್ತಾರೋ 1985ರ ಅವಧಿಯಲ್ಲಿ ಜನತಾ ನ್ಯಾಯಾಲಯಗಳು ಸ್ಥಾಪನೆ ಆದವು. ಹಾಗಾದ್ರೆ ನಮ್ಮ ದೇಶದಲ್ಲಿ ಈ ಜನತಾ ನ್ಯಾಯಾಲಯಗಳು ಸ್ಥಾಪನೆ ಆಗಿದ್ದು 1985ರ ಅವಧಿಯಲ್ಲಿ. ಪ್ರಕರಣ ರಾಜಿ ಮಾಡೋದು ಅಥವಾ ಇತ್ಯರ್ಥಪಡಿಸೋದೇ ಇದರ ಮುಖ್ಯ ಉದ್ದೇಶ. ಲೋಕ ಅದಾಲತ್ದಲ್ಲಿ ಏನಿರ್ತದಪ್ಪ ಅಂದ್ರೆ ಒಟ್ಟ ಡಿಲೇ ಇರೋದಿಲ್ಲ. ಸೊ ಹೋದ ಕೂಡಲೇ ಪ್ರಕರಣವನ್ನ ನ್ಯಾಯಾಧೀಶರು ಕೇಳ್ತಾರೆ, ಅದನ್ನ ಮುಗಿಸೇ ಬಿಡ್ತಾರೆ. ಸೊ ಪ್ರಕರಣ ಇತ್ಯರ್ಥಪಡಿಸೋದು ಅಥವಾ ರಾಜಿ ಮಾಡೋದು, ಸೊ ಇದೇ ಅದರ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಅದ. ನಾಲ್ಕನೇದು ಏನು ಹೇಳ್ತಾರಪ್ಪ ಅಂದ್ರೆ ಇದು ಶೀಘ್ರ ಮತ್ತು ಮಿತವ್ಯಯ ನ್ಯಾಯಾಲಯ. ಬಹಳ ಫಾಸ್ಟ್ ಆಗಿ ಮಾಡ್ತಾರೆ ಮತ್ತು ಕಡಿಮೆ ವೆಚ್ಚದಲ್ಲಿನೂ ಕೂಡ ಇರ್ತದ. ಮೇನ್ ಏನಪ್ಪ ಅಂದ್ರೆ ಇತರೆ ನ್ಯಾಯಾಲಯಗಳ ಕಾರ್ಯದ ಹೊರೆಯನ್ನ ಕಡಿಮೆ ಮಾಡೋದೇ ಇದರ ಮುಖ್ಯ ಉದ್ದೇಶ ಆಗದ. ಎಲ್ಲ ಲೋಕ ಅದಾಲತ್ಗಳನ್ನ ಮಾಡೋದ್ರಿಂದ ಬೇರೆ ಬೇರೆ ನ್ಯಾಯಾಲಯಗಳಲ್ಲಿ ದಾಖಲಾಗ್ತಕ್ಕಂಥ ಪ್ರಕರಣಗಳನ್ನು ಬಹಳಷ್ಟು ವಿಳಂಬ ವರ್ಷಗಳಾಗ್ತಕ್ಕಂಥ ಪ್ರಕರಣಗಳ ವಿಳಂಬಾತಿಯನ್ನು ತಡೆಗಟ್ಟೋದು ಆ ಅಧೀನ ನ್ಯಾಯಾಲಯಗಳ ಕೆಲಸ ಏನಾಗ್ತದಪ್ಪ ಅಂದ್ರೆ ಕಡಿಮೆನೇ ಆಗ್ತದೆ. ಕಡೆದಿತ್ತು ಈ ಕೆಳಗೆ ನೀಡಲಾಗಿರುವ ಕಟ್ಟಡ ಚಿತ್ರಗಳನ್ನು ಗುರುತಿಸಿ ಅವು ಎಲ್ಲಿವೆ ಅನ್ನೋದನ್ನ ಬರೀರಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಚಿತ್ರದಲ್ಲಿರೋದು ಸುಪ್ರೀಂ ಕೋರ್ಟ್ ಅದ, ಅದು ನವದೆಹಲಿಯಲ್ಲಿ ಇದೆ, ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಎರಡನೇದು ಏನಪ್ಪ ಅಂದ್ರೆ ಇದು ರಾಜ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಅಂತ ಇದೆ, ಅದು ಕರ್ನಾಟಕ ಉಚ್ಚ ನ್ಯಾಯಾಲಯ ಇರೋದು ಬೆಂಗಳೂರಿನಲ್ಲಿದೆ. ಎರಡು ಶಾಖೆಗಳು ಕಲಬುರಗಿ ಮತ್ತು ಧಾರವಾಡಗಳಲ್ಲಿ ಸಹಿತ ಏನಾಗಿದಾವಪ್ಪ ಅಂದ್ರೆ ವಿಭಾಗೀಯ ಪೀಠಗಳು ಇದಾವ. ಬಟ್ ಚಿತ್ರದಲ್ಲಿರೋದು ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು, ಅದು ಮಾತ್ರ ಅಂತಕ್ಕಂಥದ್ದು. ಇಷ್ಟು ವಿದ್ಯಾರ್ಥಿಗಳೇ 9ನೇ ತರಗತಿಯ ಕಲಿಕಾ ಹಾಳೆ 36ರಲ್ಲಿ ಉತ್ತರಗಳನ್ನು ನೋಡಿದೀವಿ. ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಲು ಮರೆಯದಿರಿ. ಬೇಗನೆ ವಿಡಿಯೋಗಳನ್ನ ಲೈನ್ ಅಪ್ ಮಾಡಿದೀವಿ, ಅವೆಲ್ಲಗಳನ್ನು ನೋಡಬೇಕು, ಶೇರ್ ಮಾಡಬೇಕು ಅನ್ನೋದೇ ನಮ್ಮ ಬಲವಾಗಿರ್ತಕ್ಕಂಥ ಆಶಯ. ತುಂಬಾ ಉತ್ತರ ಸಂಕ್ಷಿಪ್ತದ ಜೊತೆಗೆ ತಮ್ಮ ಮನಮುಟ್ಟುವ ಹಾಗೆ ಹೇಳಿಕೆ ಪ್ರಯತ್ನವನ್ನ ಮಾಡಿದ್ದೀನಿ. ಸೊ ಹಿಂದಿಯಲ್ಲಿನೂ ಕೂಡ ವಿಡಿಯೋಗಳು ಬರ್ತಾ ಇದ್ದಾವೆ, ಅವುಗಳು ಕೂಡ ಲೈನ್ ಅಪ್ ಅಲ್ಲಿ ಇದ್ದಾವೆ, ಅವೆಲ್ಲವುಗಳನ್ನು ಕೂಡ ನೋಡಿ ಅಂತ